ಭಗವಂತ 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 ಯಾಕೆ ಭಗವಂತ ನನ್ನ ಹಿಂಗ್ ಕಾಡಿಸ್ತಾ ಇದೀಯಾ? ಎಲ್ಲ ಕೊಟ್ಟಿದ್ಯಾ, ಆದ್ರೆ ದರ್ಶನನೇ ಕೊಡ್ತಾ ಇಲ್ವೇ? ನಾನು ಈಗಲೇ ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು. ಬಾ ಭಗವಂತ, ಬಾ ಭಗವಂತ. ಹಾ, ಕಣ್ಮುಚ್ಕೊಳ್ತೀನಿ, ಆಗ ಬರ್ತೀಯ ಅನ್ಸುತ್ತೆ. ಬಾ ಭಗವಂತ, ಭಗವಂತ ಬಾ. ಯಾಕೆ ಭಗವಂತ, ಯಾಕೆ ಹಿಂಗೆ ಆಡಿಸ್ತಾ ಇದೆಯಾ? ನಾನು ನಿನಗೆ ಅಷ್ಟೊಂದು ಸಾಕಾಗೋದ್ನ. ನೋಡು ನೋಡು, ನೀನು ನನ್ನ ಮುಖನೂ ನೋಡ್ತಾ ಇಲ್ಲ. ಅಂತ ದೊಡ್ಡ ತಪ್ಪು ನಾನು ಏನ್ ಮಾಡಿದ್ದೀನಿ? ನೀನ್ ನನಗೆ ಒಂದು ಸಣ್ಣ ಸುಳಿವು ಕೊಟ್ಟರು ಸಾಕು, ನಾನು ಮಾಡಿರೋ ತಪ್ಪನ್ನ ನಾನು ತಿದ್ಕೊಳ್ತೀನಿ. ನೀನ್ ನನಗೆ ಅಭ್ಯಾಸ ಆಗಿದೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನೀನಿಲ್ಲ ಅಂದ್ರೆ ನನ್ನ ಕಲ್ ಬದುಕಕ್ಕಾಗಲ್ಲ ಭಗವಂತ, ಬದುಕಕ್ಕಾಗಲ್ಲ. ಬೇಕಿದ್ರೆ ನನಗೇನೇನು ಕೊಟ್ಟಿದ್ಯೋ ಎಲ್ಲಾನು ತಗೊಂಡ್ಬಿಡು, ನನಗೇನು ಬೇಡ. ನೀನೊಬ್ಬ ನನ್ನ ಜೊತೆ ಇದ್ದೆ ಸಾಕು. ಅಲ್ಲ, ಇಷ್ಟು ದಿನ ಜೊತೆಯಲ್ಲಿದ್ದು ಈಗ ಇದ್ದಕ್ಕಿದ್ದಾಗೆ ಕಣ್ಮರಿ ಆಗೋ ಹಾಗಿದ್ರೆ ನೀನ್ ನನ್ಗೆ ಯಾಕೆ ಸಿಗ್ಬೇಕಾಗಿತ್ತು? ಭಗವಂತ 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 ಸರಿ, ನಿನ್ನ ಹಠ ನಿನಗೆ ಅಲ್ವಾ? ನಾನು ಇಷ್ಟು ಕರೆದ್ರು ನೀನ್ ಬರಲ್ಲ ಅಲ್ವಾ? ಇಷ್ಟು ದಿನ ನೀನ್ ನನ್ನ ಜೊತೆ ಇದ್ದಿತ್ತು, ನನ್ನ ಕೈ ಹಿಡಿದು ನಡೆಸಿದ್ದು, ಇದೆಲ್ಲ ಸುಳ್ಳಾಗ್ಬಿಡು. ಭಗವಂತ ನೀನೀಗ ಬರ್ಲಿಲ್ಲ ಅಂದ್ರೆ ನೀನ್ ಸುಳ್ಳು ಅಂತ ನೀನೇ ಒಪ್ಕೊಂಡಾಗುತ್ತೆ. ಭಗವಂತ ನೀನೀಗ ಬರ್ಲಿಲ್ಲ ಅಂದ್ರೆ ನಿನ್ನೆ ನಂಬಿರೋ ಈ ನಿನ್ ಭಕ್ತನ ಮೇಲೆ ಆಣೆ. ಶಿವಪ್ರಸಾದ್, ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ಭಗವಂತ 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 ಯಾಕೆ ಭಗವಂತ, ಯಾಕೆ ನನ್ನ ಬಿಟ್ಟು ಹೋಗಿದ್ದೆ? ನಾನು ಎಷ್ಟಕ್ಕೆ ಹೋಗಿದ್ರು ಯಾಕೆ ಬರ್ಲಿಲ್ಲ? ಬೆಳಗ್ಗೆಯಿಂದ ನೀನ್ ಹೇಳಿದ ಮಾತುಗಳೆಲ್ಲ ಕಿವಿ ಬಿಡ್ತಾ ಇತ್ತು, ಆದ್ರೆ ನೀನ್ ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ಯಾಕಾಗ್ತಾ ಇತ್ತು? ಎಲ್ಲಿ ಹೋಗಿದ್ದೆ ಭಗವಂತ? ಇನ್ಮೇಲೆ ನಿನಗೆ ನನ್ನ ಅನಿವಾರ್ಯತೆ ಇಲ್ಲ ಶಿವಪ್ರಸಾದ್. ಭಗವಂತ ಬಿಡ್ತು ಅನ್ನು,
ಹಾಗೆಲ್ಲ ಹೇಳ್ಬಿಡ. ನೀನಿಲ್ದೆ ನಾನಿಲ್ಲ, ನೀನಿದ್ರೇನೆ ನಾನು. ಅನಿವಾರ್ಯತೆಗೂ ಅವಶ್ಯಕತೆಗೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ನಿನ್ನೊಳಗೆ ನಾನಿರುವಾಗ ನನ್ನ ಅನಿವಾರ್ಯತೆ ನಿನಗಿಲ್ಲ. ಪ್ರಾಮಾಣಿಕ, ನಿಷ್ಠಾವಂತ, ಸತ್ಯವಂತ, ಗುಣವಂತ, ಹೃದಯವಂತ ನನ್ನ ಶಿವಪ್ರಸಾದ್. ಆದ್ರೂ ನಿನ್ ಜೀವನದಲ್ಲಿ ಎಷ್ಟೊಂದು ಕಷ್ಟ. ಯಾವ ಅಡ್ಗೆ ಮನೆ ಸಾಸಿವೆ ಡಬ್ಬಿನಲ್ಲಿ ದುಡ್ಡಿರುತ್ತೋ ಆ ಮನೆಗೆ ಯಾವತ್ತೂ ಕಷ್ಟ ಬರಲ್ಲ. ಆದ್ರೆ ನಮ್ಮನೆ ಸಾಸಿವೆ ಡಬ್ಬಿನಲ್ಲಿ ಸಾಸಿವೆನೇ ಇರಲ್ವೇ? ಸ್ಕೂಲಲ್ಲಿ ಟೀಚರು ನಿಮ್ಮಪ್ಪ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ನನ್ನ ಫ್ರೆಂಡ್ಸು ಇಂಜಿನಿಯರು, ಡಾಕ್ಟರು ಅಂತೆಲ್ಲ ಹೇಳಿದ್ರು. ಆದ್ರೆ ನಾನು ನಮ್ಮಪ್ಪ ಅಂಡರ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂದೆ. ನಿನ್ನಂತ ಈ ಆಫೀಸಲ್ಲಿ ಬಿಟ್ಟಿದ್ದೆ ಆಯ್ತು, ಅಂತದ್ರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ನಿನ್ನಂತರೆಲ್ಲ ತಿರ್ಪೆ ಎತ್ಕೊಂಡು ಬದುಕಬೇಕು. ಆಗ ಗೊತ್ತಾಗುತ್ತೆ ಆಫೀಸಿನ ಕೆಲಸ ಏನು ಅಂತ. ನಡಿಯಾ ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬಿಟ್ಟಲ್ಲ ಅವ್ರ ತರ ಸ್ವಂತ ಮನೆ ಕಟ್ಸಿರೋರು. ಇಷ್ಟೆಲ್ಲ ಆದ್ರೂ ನಿನ್ನೊಳ್ಳೆತನನ ನೀನ್ ಬಿಡ್ಲಿಲ್ಲ. ಅದಕ್ಕೆ ನಿನ್ ಸ್ನೇಹ ಬಯಸಿ ನಾನು ಬಂದಿದ್ದು. ಶಿವಪ್ರಸಾದ್, ಕಲ್ಲು ಹೊಡಿಬೇಡ. ಯಾವನೇ ಅವನು? ಕಲ್ಲು ಹೊಡಿಬೇಡ ಅಂತ ಮುಚ್ಚಿಟ್ಕೊಂಡು ಬಿಲ್ಡಪ್ ಕೊಡ್ತಾ ಇರೋದು. ಬಾರೆ ಹೊರಗಡೆ. ನೀನು ಯಾರಿಗೂ ಮೋಸ ಮಾಡ್ಲಿಲ್ಲ, ಸುಳ್ಳು ಹೇಳಲಿಲ್ಲ, ಅಹಂಕಾರನೂ ಪಡ್ಲಿಲ್ಲ. ನಿನಗೆ ಯಾರಾದ್ರೂ ನೋವು ಕೊಟ್ರು ತಿರುಗಿಸಿ ಅವರಿಗೆ ಮತ್ತೆ ನೋವು ಪಡ್ಲಿಲ್ಲ. ನಿನ್ನೆ ಎಲ್ಲಾ ಗುಣಗಳನ್ನು ನೋಡಿ ನಾನು ನಿನ್ನನ್ನು ಹುಡ್ಕೊಂಡು ಬಂದಿರೋದು. ಪ್ರತಿ ಹಂತದಲ್ಲೂ ನಿನ್ ಜೊತೆಲಿದ್ದಿದ್ದು. ನೀನೇನೋ ಬಚಾವಾದೆ, ಆದ್ರೆ ಅವ್ರೇನ್ ಪಾಪ ಮಾಡಿದ್ರು ಅಂತ ಸಿಕ್ಕಾಕೊಂಡಿದ್ದಾರೆ. ನಾನು ಯಾವಾಗಲೂ ನಿನ್ನೊಳಗೆ ಇರ್ತೀನಲ್ಲ ಶಿವಪ್ರಸಾದ್. ಓ ಮೈ ಗಾಡ್, ಕರ್ದಿಯ ಶಿವಪ್ರಸಾದ್. ನನ್ನ ಮಾತನ್ನ ನಾನು ಉಳಿಸ್ಕೊಂಡೆ. ನನಗೆ ಕೊಡಲ್ವ ಶಿವಪ್ರಸಾದ್? ನೋವಾಗ್ತಿದ್ಯಾ ಶಿವಪ್ರಸಾದ್? ಸಾಗರದ ಆಳದಲ್ಲಿನ ಕಪ್ಪೆ ಚಿಪ್ಪಿನೊಳಗಿನ ಮಹಾ ಮುತ್ತು ನೀನು. ನಿನ್ನನ್ನು ತಿದ್ದಿ ತೀಡಿ ಮುಡಿಗೇರಿಸಿಕೊಂಡವನು ನಾನು. ಈಗ ನಿನ್ನಲ್ಲಿ ಯಾವ ಕಲ್ಮಶವೂ ಇಲ್ಲ. ಹಾಗಾಗಿ ನಿನ್ನೊಳಗೆ ಶಾಶ್ವತವಾಗಿ ನೆಲೆ ಕಂಡುಕೊಂಡು ಅಲ್ಲೇ ಉಳಿಯಲು ಬಯಸುತ್ತೇನೆ. ನಿನ್ನ ಅಂತರಾತ್ಮದಲ್ಲಿ ನನಗೊಂದು ಪುಟ್ಟ ಜಾಗ ನೀಡುವೆಯಾ? ಹಾಗೆಲ್ಲ ಹೇಳ್ಬೇಡ ಭಗವಂತ, ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನನಗೇನು ಬೇಡ, ನೀನ್ ಜೊತೆ ಇದ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಭಗವಂತ 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 ನಾನಷ್ಟು ಕೇಳ್ಕೊಂಡ್ಮೇಲೂ ಮತ್ತೆ ಹೊರಟೋದ್ಯಾ? ನನಗೆ ಬರುವ ದಾರಿ ಗೊತ್ತು ಶಿವಪ್ರಸಾದ್, ಹೋಗುವ ದಾರಿ ತಿಳಿದಿಲ್ಲ. ನಾನಿರುವುದು ನಿನ್ನ ಮನದೊಳಗೆ, ನಿನ್ನಂತಹ ನಿಷ್ಕಲ್ಮಶ ಮನಸ್ಸಿರೋ ಭಕ್ತರ ಮನದೊಳಗೆ. ನನ್ನನ್ನು ಎಲ್ಲೂ ಹುಡುಕಬೇಡಿ, ನಿಮ್ಮೊಳಗೇ ಇದ್ದೇನೆ, ನಿಮ್ಮೊಳಗೇ ಇರುತ್ತೇನೆ. ನಿನ್ನೆಲ್ಲ ಕಷ್ಟ ಕೋಟಲೆಗಳು ಕಳೆದು
ಸನ್ಮಾರ್ಗಕ್ಕೆ ಜಯ ಎಂದು ಸಾಬೀತು ಮಾಡಾಯಿತು. ಇನ್ನೇನಿದ್ದರೂ ನಿನ್ನೊಳಗೆ ಇದ್ದು ಸೃಷ್ಟಿಗೆ ಸಾಧ್ಯವಾದಷ್ಟು ನಿನ್ನಿಂದ ಸಹಾಯ ಮಾಡಿಸುವೆ. ನನಗೆ ಆಗ್ಲಿಂದ ಕೇಳಿಸ್ತಾ ಇದ್ದಿದ್ದ ಮಾತುಗಳು ನೀನ್ ಆಡಿದ ಮಾತುಗಳ. ನನ್ನ ಅಂತರಾತ್ಮದಲ್ಲಿ ಕೂತ್ಕೊಂಡು ನಿನ್ನ ಮಾತು ಭಗವಂತ 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 ಯಾಕೆ ಭಗವಂತ ಯಾಕೆ ಹೀಗೆ ಆಟ ಆಡಿಸ್ತಾ ಇದೆಯಾ? ಇದು ಆಟ ಅಲ್ಲ ಶಿವಪ್ರಸಾದ್, ಪಾಠ. ನೀನು ಮಾಡಿದ ಪುಣ್ಯದ ಫಲ ದುಪ್ಪಟ್ಟಾಗಿ ನಿನಗೆ ಜಯ ತಂದುಕೊಟ್ಟಿದೆ. ಇನ್ ಮುಂದೆ ಆ ಫಲವನ್ನು ಅನುಭವಿಸುವ ಫಲಾನುಭವಿ ನೀನು. ನಿನ್ನ ಸ್ನೇಹದಲ್ಲಿ ಕಳೆದ ಕ್ಷಣಗಳನ್ನು ನೆನೆಸಿಕೊಳ್ಳುವವನು ನಾನು. ದೇಹಕ್ಕೆ ಆಹಾರ ನಿದ್ರೆ ಎಷ್ಟು ಸಹಜವೋ ಜೀವನಕ್ಕೆ ಕಷ್ಟ ಸುಖ ಅಷ್ಟೇ ಸಹಜ. ಒಳ್ಳೆಯವರಿಗೆ ಕಷ್ಟ ಸಹಜ, ಗೆಲುವು ಸಾಹಸ. ಆದರೆ ಕಲಿಗಾಲ ಹೇಳುವ ನೀತಿಯೊಂದೇ, ಕಷ್ಟ ನಷ್ಟಗಳ ದಾರಿಯ ಕೊನೆಯ ನಿಲ್ದಾಣವೇ ಸುಖ ಸಂತೋಷ ನೆಮ್ಮದಿ. ನಾನು ನಿನ್ನ ಮೂಲಕ ಜಗತ್ತಿಗೆ ಹೇಳಿದ ಪಾಠವೇ ಇದು. ಹೋಗು, ನೆಮ್ಮದಿಯಿಂದ ಬದುಕು. ಅಂದ್ರೆ ನನಗಿನ ಮೇಲೆ ಕಷ್ಟಗಳೇ ಇರಲ್ವಾ? ದುಃಖ ದುಗುಡ ದುಮ್ಮಾನದಲ್ಲಿ ಬೆಂದ ಬೇಯುತ್ತಿರುವ ಬೇಯಲಿರುವ ಪ್ರತಿಯೊಬ್ಬರೂ ಕಿವಿ ಕೊಟ್ಟು ಕೇಳಿ, ಇದು ನಿಮ್ಮ ಕಷ್ಟದ ಕೊನೆಯ ದಿನಗಳು. ನಿಮಗಾಗಿ ಹೊಸ ಬದುಕು, ಹೊಸ ಜೀವನ, ಹೊಸ ಅವತಾರದಲ್ಲಿ ಕಾಯುತ್ತಿದೆ. ಉಸಿರು ಬರದಿದ್ದರೂ ಬಿಗಿ ಹಿಡಿದು ಒಂದು ಹೆಜ್ಜೆ ಮುಂದೆ ಇಡಿ. ಅದು ನಿಮ್ಮ ಯಶಸ್ಸಿನ ದಾರಿದೀಪವಾಗುವುದು. ಎಲ್ಲರಲ್ಲೂ ನಾನಿದ್ದೇನೆ, ನಿಮ್ಮ ಅಂತರಾತ್ಮವೇ ನಾನು. ನನಗೆ ಹೆಸರಿಲ್ಲ, ಆಕಾರವಿಲ್ಲ, ಅವಶೇಷವಿಲ್ಲ. ನಾನು ನಿಮ್ಮದೇ ಅಂತರಾತ್ಮದ ವಿಶೇಷ. ಕಣ್ಣು ಮುಚ್ಚಿ ಕಿವಿ ಕೊಟ್ಟಾಗ ಸಿಗುವ ನೀ ಈಶ. ಅರ್ಥ ಆಯ್ತು ಭಗವಂತ, ಅರ್ಥ ಆಯ್ತು. ನೀನ್ ನನ್ನೊಳಗೆ ಇರ್ತೀಯ ಅಂದ್ಮೇಲೆ ಅದೇನೇ ಬರ್ರಿ, ಏನೇ ಬಂದ್ರು ನಾನು ಸಾಧಿಸ್ತೀನಿ. ನೀನ್ ನನ್ನೊಳಗೆ ಬರ್ತೋಗ್ತೀಯ ಅಲ್ವಾ? ಅಪ್ಪ ಭಗವಂತ, ಕೊನೆಗೂ ನಮ್ದವ್ರ ಕೈ ಬಿಡಲಿಲ್ಲ ನೀನು. ಅಕ್ಕ, ಅಪ್ಪ ಪ್ರಮೋಷನ್ ತಗೊಂಡಿದ್ದು ಸ್ವಲ್ಪ ಲೇಟ್ ಆಗ್ಲಿಲ್ವಾ? ಇವ್ರಿಗೆಲ್ಲ ಟೆಸ್ಟ್ ಆಡಿ ಅಭ್ಯಾಸ. ಈ ಕಾಲದಲ್ಲಿ ಏನಿದ್ರು 2020 ಆಡಬೇಕು. ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಂದೆ ನೀವು ಎಷ್ಟು 2020 ಆಡ್ತೀರಾ ಅಂತ ನಾನು ನೋಡ್ತೀನಿ. ಕಾಶಿ, ಶಿವು ಇಷ್ಟೊತ್ತಾದ್ರೂ ಬರಲಿಲ್ಲ. ಪೈ ನನಗೂ ಅದೇ ಆಶ್ಚರ್ಯ ಮರ್ರ. ನಾನೇ ಹೋಗಿ ಕರ್ಕೋಬಹುದಾ? ಕರ್ಕೊ ಬರೋದಕ್ಕೆ ಅವ್ರೇನು ಚಿಕ್ಕ ಹುಡುಗನಾ? ಎಲ್ಲಿ ನ್ಯಾಯ ನೀತಿ ಸತ್ಯ ಇರುತ್ತೋ ಅಲ್ಲಿ ಗೆಲುವಿರುತ್ತೆ ಅಂತ ನಿರೂಪಿಸ್ಬಿಟ್ಟೆ. ಈಗ ತಾನೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಅವ್ರಿಗೆ ಪ್ರಮೋಷನ್ ಸಿಕ್ತಂತೆ. ಇನ್ಮೇಲೆ ನಮ್ಮ ಮನೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ.
ಕಷ್ಟ ಕೊಡಬೇಡ ಅಂತ ಹೇಳಲ್ಲ ನಾನು, ಆದರೆ ಬರೋ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡು. ಅವರೇ ಬಂದ್ರಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. Thank you. ಕಂಗ್ರ್ಯಾಚುಲೇಷನ್. ಬಾವಾ ಎಲ್ರು ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಲೇ ದಡ್ಡ, ಎಲ್ಲಿ ಹೋಗಿದ್ಯೋ ಇಷ್ಟೊತ್ತು? ಏನೋ ಖುಷಿ ಸುದ್ದಿ ಹೇಳ್ತೀಯ ಅಂತ ನಾನು ನಿಂಗೋಸ್ಕರ ಕಾಯ್ತಾ ಇದ್ದೆ. ಒಳ್ಳೇದಾಗ್ಲಪ್ಪ. ಅಪ್ಪ ನಮಗೂ ಸುದ್ದಿ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್. ಅಕ್ಕ ನಂಗೂ ವಿಶ್ ಮಾಡಕ್ ಬಿಡ್ತೀಯ ಇಲ್ವಾ? ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಥ್ಯಾಂಕ್ಸ್. ರೀ, ಕಂಗ್ರ್ಯಾಚುಲೇಷನ್ಸ್ ರೀ. ಅಪ್ಪ ಈ ಸತಿ ನನಗೆ ರಿಮೋಟ್ ಕಾರ್ ಪಕ್ಕ ತಾನೆ? ಜಸ್ಟ್ 10,000 ರೂಪಾಯಿ. 10,000 ರೂಪಾಯಿ ಆಗುತ್ತಾ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಇಲ್ಲ, ಇನ್ಮೇಲೆ ನೀವೇನೇ ಕೇಳಿದ್ರು ನಾನು ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ. ಆ್ಯಕ್ಚುಲಿ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬರೋ ತಡ ಆಯಿತು. ಆದರೆ ಇರೋ ಭಾರನೆಲ್ಲ ಇಳಿಸ್ಬಿಟ್ಟು ಬಂದೆ. ಈಗ ಹಗುರಾಗಿ. ಲೇ, ಪ್ರಮೋಷನ್ ಬಂದಮೇಲೆ ಭಾರ ಯಾಕೆ ಹೊರಗೋಗಿದೆ? ಓಹೋ, ಎಕ್ಸ್ಟ್ರಾ ದುಡಿಮೆ ಇರಲಿ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಮೂಟೆ ಹೊರಕ್ಕೆ ಹೋಗಿದ್ಯಾ? ಅಪ್ಪ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊ. ಈ ಜಗತ್ತಲ್ಲಿ ಯಾವುದೇ ವಸ್ತು ಆಗಲಿ ಖಾಲಿ ಇದ್ದರೆ ಹಗುರ ಅನಿಸುತ್ತೆ, ಆದರೆ ಮನಸ್ಸು ತುಂಬಿದರೆ ಹಗುರ ಅನಿಸುತ್ತೆ. ಮನಸ್ಸು ತುಂಬ ಒಳ್ಳೆತನ ತುಂಬಿಕೊಂಡಿದ್ರೆ ಮನಸ್ಸು ನಿರಾಳವಾಗಿರುತ್ತೆ. ಈಗ ನನ್ನ ಮನಸ್ಸು ತುಂಬ ಭಗವಂತನೇ ತುಂಬಿಕೊಂಡಿದ್ದಾನೆ. ಆ ಫೀಲ್ ಕೋಟಿ ಕೊಟ್ಟರು ಸಿಗಲ್ಲ. ರೀ, ನಿಮಗೆ ಪ್ರಮೋಷನ್ ಸಿಕ್ಕಿದೆ, ಇನ್ಮೇಲೆ ಸಂಬಳ ಜಾಸ್ತಿ ಬರುತ್ತೆ, ಅದ್ರ ಜೊತೆಗೆ ದುಡಿಯೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನೀವೆಲ್ಲರೇ ಹಗುರ ಆಗ್ತೀರಾ, ಇನ್ನೂ ಭಾರ ಆಗ್ತಾನೆ ಹೋಗ್ತೀರಾ ಅಲ್ವಾ? ಗಿರಿ, ಇದು ಕೆಲಸದ ಭಾರ ಅಲ್ಲ. ಇರಲಿ, ನಿಮ್ಮೆಲ್ಲರಿಗೂ ಡೌಟ್ ಇತ್ತಲ್ಲ ನಾನು ಯಾರ ಜೊತೆನೋ ಒಬ್ಬನೇ ಮಾತಾಡ್ತಿರ್ತೀನಿ ಅಂತ. ಅದು ಬೇರೆ ಯಾರೂ ಅಲ್ಲ, ನಾನೇ, ನನ್ನೊಳಗಿರೋ ನಾನೇ. ಅಪ್ಪ ನನಗೆ ಗೊತ್ತಾಯ್ತು, ನೀನು ಈಗ ಜಸ್ಟ್ ಉಪೇಂದ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ಯಾ ತಾನೆ? ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ನಾನು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಸ್ಕಂದ. ನಾನೇ ನನ್ನ ಸ್ನೇಹಿತನಾಗಿ, ನಾನೇ ನನ್ನ ಜೊತೆ ನಿಂತ್ಕೊಂಡು, ನಾನೇ ನನ್ನ ಕೈ ಹಿಡಿದು ನನ್ನನ್ನು ನಾನೇ ಇಷ್ಟು ದಿವಸ ನಡೆಸ್ಕೊಂಡು ಬಂದೆ. ಇವಾಗ ನನ್ನೊಳಗೆ ನಾನು ತುಂಬೋದೆ, ಅದಕ್ಕೆ ಹಬರಾದೆ. ನಾನು ಅಂದರೆ ಅಂತರಾತ್ಮ, ಅಂತರಾತ್ಮ ಅಂದರೆ ಭಗವಂತ. ನಮ್ಮ ಅಂತರಾತ್ಮನ ಜಾಗೃತಗೊಳಿಸೋದಕ್ಕೆ ಭೂಮಿಗೆ ಬಂದ ಭಗವಂತ. ಭಗವಂತ? ಹೌದು, ಭಗವಂತನೇ. ನಿಮ್ಮೆಲ್ಲರೊಳಗೂ ಭಗವಂತ ಇದ್ದಾನೆ. ನಿಮ್ಮ ಸ್ನೇಹಿತನಾಗಿ ನಿಮ್ಮ ಜೊತೆಲೇ ಇರ್ತಾನೆ. ಅವನನ್ನು ನೋಡೋದಕ್ಕೆ ನ್ಯಾಯ, ನೀತಿ, ನಿಷ್ಠೆ, ಪ್ರಾಮಾಣಿಕತೆ ಇಷ್ಟಿದ್ರೆ ಸಾಕು. ಸುಲಭವಾಗಿ ಸಿಗ್ತಾನೆ, ನೀವು ಕೇಳಿದ್ನೆಲ್ಲ ಕೊಡ್ತಾನೆ. ಅವನೇ ಹೇಳೋ ಹಾಗೆ ನಿಧಾನವಾಗಾದರೂ ಪ್ರಧಾನವಾಗಿ ಕೊಡ್ತಾನೆ. ಅದಕ್ಕೆ ಜೀವಂತ ಸಾಕ್ಷಿ ನಾನೇ. ಕಲ್ಲು ಮುಳ್ಳಿನ ದಾರಿ ದಾಟ್ಕೊಂಡು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡೋ ಹಾಗೆ ಜೀವನದ ಕಲ್ಲು ಮುಳ್ಳುಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದಕ್ಕೆ ಕಡೆಗೂ ಭಗವಂತ ನನಗೇನು ಸಿಗಬೇಕೋ ಅದನ್ನು ಕೊಟ್ಟ. ಇನ್ಮೇಲೆ ನಮ್ಗೆ ಯಾವ ಕೊರತೆನೂ ಇರಲ್ಲ. ಅವನನ್ನು ನಂಬಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಂಬಿ ನಂಬಿ ಸಾಕಾಗೋಗಿದೆ ಬಾವ. ನಮಗೆ ಎಲ್ಲ ಕೊಟ್ಟ, ಆದರೆ ಮಕ್ಕಳು ಭಾಗ್ಯನ ಕಿತ್ಕೊಂಡ. ಗೌರಿ, ಅಲ್ಲ, ಏನಾಯ್ತು?
ಲೇ ಕಾಶಿ, ಯಾಕೋ ಆಗ್ಲಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ? ಅದು ಗಿರ್ಜಮ್ಮ ಏನೋ ಟೆಸ್ಟಿಂಗ್ ಕಾರ್ಡ್ ತಂದುಕೊಡಿ ಅಂದ್ರೆ ತಂದು ಕೊಟ್ಟೆ. ಅಕ್ಕ ತಂಗಿಯವ್ರು ಒಳಗೆ ಹೋದವ್ರು ಆಚೆಯೂ ಬರ್ತಿಲ್ಲ, ವಿಷಯ ಅಂತಂದೇಳಿ ಹೇಳ್ತಾ ಇಲ್ಲ. ಕಾಶಿಯವರೇ ಗಿರಿ ಏನಾಯ್ತು? ರೀ, ನೀವು ಹೇಳಿದ ನಿಜಾನೇ. ಭಗವಂತನ ನಂಬಿದ್ದಕ್ಕೆ ಇವ್ರಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾನೆ. ಅಂದರೆ ರೀ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಏನು ಗೌರಿ ಪ್ರೆಗ್ನೆಂಟ್? ರೀ ಕಂಗ್ರಾಟ್ಸ್. ಗೌರಿ ಒಳ್ಳೇದಾಗ್ಲಿ. ಐಶ್ವರ್ಯ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂತೂ ಹೊಡೆದು ಬಿಟ್ಟಿಯಲ್ಲಪ್ಪ ಚಾನ್ಸ್ನ. ನೋಡಪ್ಪ, ಆ ಭಗವಂತನ ಆಟದ ಮೈದಾನದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಆಟ ಆಡಿಸ್ತೋ ಅಂತ ಗೊತ್ತಾಗೋದಿಲ್ಲ. ನಾವು ತಾಳ್ಮೆಯಿಂದ ಆಡಿಬಿಟ್ರೆ ಒಂದಲ್ಲ ಒಂದು ದಿನ ಗೆಲುವು ನಮ್ಮದೇ. ಹೌದಪ್ಪ, ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಅವನನ್ನು ನಂಬಿದ್ರೆ ಖಂಡಿತ ಕೇಡಾಗಲ್ಲ. ಭಗವಂತನಿಗೆ ಆಕಾರ ಇಲ್ಲ, ಆದರೆ ಅವನು ನಮ್ಮನ್ನು ಆಡಿಸಿ ಆಡಿಸಿ ಕಡೆಗೆ ಒಂದು ಒಳ್ಳೆ ಆಕಾರ ಕೊಡ್ತಾನೆ. ಹೌದು ರೀ, ಭಗವಂತ ನಮ್ಮೆಲ್ಲರಲ್ಲೂ ಇದ್ದಾನೆ. ಆದರೆ ಅವನ ಸ್ನೇಹನ ಪಡಿಬೇಕು ಅಂದರೆ ಒಳ್ಳೆತನ, ನಂಬಿಕೆ ಇರಬೇಕು. ಅಂತೂ ನನ್ನ ಕಷ್ಟ ಎಲ್ಲ ತೀರ್ತು. ನನ್ನ ಮಕ್ಕಳು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸ್ತೀನಿ. ಅಪ್ಪನಿಗೆ ಮಂಡಿ ಆಪರೇಷನ್ ಮಾಡಿಸಿ ಕಾಶಿ ಯಾತ್ರೆಗೂ ಕರ್ಕೊಂಡು ಹೋಗ್ತೀನಿ. ಗಿರಿ, ಇನ್ಮೇಲೆ ನೀನು ಏನೇ ಕೇಳು ಎಲ್ಲ ನೆರವೇರಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಆಗಿದ್ದು ಆ ಭಗವಂತನಿಂದನೇ. ನಿಮಗೂ ನಾನು ಹೇಳೋದಿಷ್ಟೇ, ಭಗವಂತನನ್ನು ನಂಬಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಭಗವಂತ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಹೌದು ಮಾರ್ರೆ, ಭಗವಂತ ನಮ್ಮೊಳಗೆ ಇದ್ದ. ಭಗವಂತ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ. ನಮ್ಮನ್ನು ಕಾಯೋದಕ್ಕೆ ಭಗವಂತ ಯಾವಾಗಲೂ ಭೂಮಿಗೆ ಬರ್ತಾನೇ ಇರ್ತಾನೆ. ನಮ್ಮ ಜೊತೆ ಇದ್ದೇ ಇರ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ.